ಮದುವೆಯಾಗಿ ಮೊದಲು ಸುಖ ಸಂಸಾರ ನಡೆಸ್ತಾ ಇದ್ರು. ಹೀಗೆ ಮದುವೆಯಾಗಿ ವರ್ಷ ಕಳೆದಂತೆ ಇಬ್ಬರು ಮುದ್ದಾದ ಹೆಣ್ಣು ಮಕ್ಕಳಿಗೆ ಜನ್ಮ ನೀಡಿದ್ರು. ಆದರೆ ದಿನ ಕಳೆದಂತೆ ಪತ್ನಿ ಬಾಳಲ್ಲಿ ಸ್ನೇಹಿತನ ಆಗಮನವಾದಾಗ ದಾಂಪತ್ಯ ಜೀವನದ ಹಳಿ ತಪ್ಪಿತ್ತು. ಪ್ರತ್ಯೇಕವಾಗಿ ಪ್ರಿಯಕರನೊಂದಿಗೆ ಲಿವಿಂಗ್ ರಿಲೇಷನ್ ನಲ್ಲಿ ಇದ್ದಾಗ ಮಗಳನ್ನ ತನ್ನೊಟ್ಟಿಗೆ ಇಟ್ಟುಕೊಂಡಿದ್ಲು. ಕಳೆದ 3 ತಿಂಗಳ ಹಿಂದೆ ಅನುಮಾನಾಸ್ಪದವಾಗಿ ಮಗು ಸಾವನ್ನಪ್ಪಿತ್ತು. ಆದ್ರೆ ಈಗ ಅದು ಸಹಜ ಸಾವಲ್ಲ, ಕೊಲೆ ಅಂತ ಹೇಳಲಾಗ್ತಾ ಇದೆ. ಹೀಗೆ ಫೋಟೋದಲ್ಲಿ ಕಾಣಿಸ್ತಿರೋ ತಾಯಿ ಮಗಳನ್ನೊಮ್ಮೆ ನೋಡಿ. ಹೆಸರು ಪ್ರಿಯಾಂಕಾ ಹಾಗೂ ಮಗಳ ಹೆಸರು ವೆನಿಲಾ. ತಾಯಿ ಮಗಳ ಮುದ್ದಾದ ಫೋಟೋಗಳಿವು. ಹೀಗೆ 2007ರಲ್ಲಿ ಪ್ರಿಯಾಂಕಾ ದಾವಣಗೆರೆ ಮೂಲದ ಪ್ರವೀಣ್ ಜೊತೆ ಮದುವೆಯಾಗಿದ್ದು 17 ವರ್ಷದ ಓರ್ವ ಮಗಳಿದ್ದು 6 ವರ್ಷದ ವೆನಿಲಾ ಎಂಬ ಇಬ್ಬರು ಹೆಣ್ಣು ಮಕ್ಕಳಿದ್ರು. ಆದ್ರೀಗ ಪತ್ನಿ ಪ್ರಿಯಾಂಕಾ ಅಕ್ರಮ ಸಂಬಂಧ ಹೊಂದಿದ್ದು ಮಗುವಿನ ಬಣ್ಣ ಕಾರಣಕ್ಕೆ ಕೊಲೆ ಮಾಡಲಾಗಿದೆ ಅಂತ ಗಂಡ ಪ್ರವೀಣ್ ಗಂಭೀರವಾಗಿ ಆರೋಪಿಸಿದ್ದಾರೆ. ಕಾಡುಗೋಡಿ ಠಾಣಾ ವ್ಯಾಪ್ತಿಯ ಸೀಗೆಹಳ್ಳಿ ವಿಲ್ಲಾದಲ್ಲಿ ಕಳೆದ 3 ತಿಂಗಳ ಹಿಂದೆ ಮಗು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು ಇದೀಗ ಕೊಲೆ ಮಾಡಲಾಗಿದೆ ಅಂತ ಕೇಸ್ ದಾಖಲಾಗಿದೆ. ಮಗು ಕೊಲೆ ಸಂಬಂಧ ಪತ್ನಿ ಪ್ರಿಯಾಂಕಾ ಮತ್ತು ಪ್ರಿಯಕರ ಮೋಹನ್ ವಿರುದ್ಧ ಪತಿ ಎಫ್ಐಆರ್ ದಾಖಲಿಸಿದ್ದಾರೆ. ಕೆಲ ವರ್ಷಗಳ ಹಿಂದೆ ಪ್ರಿಯಾಂಕಾಗೆ ಕಾಲೇಜಿನ ಗೆಳೆಯ ಮೋಹನ್ ಮತ್ತೆ ಸಿಕ್ಕಿದ್ದು ಲವ್ವಿ ಡವ್ವಿ ಶುರುವಾಗಿತ್ತಂತೆ. ಪ್ರಿಯಾಂಕಾಗೆ ಶೋಕಿ ಜೀವನ ಹೆಚ್ಚಾಗಿ ಮಕ್ಕಳ ಬಗ್ಗೆ ಗಮನ ಕೊಡ್ತಿರ್ಲಿಲ್ವಂತೆ. ಈ ಬಗ್ಗೆ ಪ್ರಶ್ನಿಸಿದಾಗ ಡಿವೋರ್ಸ್ ಕೊಡಲು ಪಟ್ಟು ಹಿಡಿತಿದ್ಲಂತೆ. ಬಳಿಕ ಮನೆ ಬಿಟ್ಟು ಕಾಡುಗೋಡಿಯ ಸೀಗೆಹಳ್ಳಿ ಬಳಿ ಪತ್ನಿ ಪ್ರಿಯಾಂಕಾ ಮತ್ತು ಮೋಹನ್ ವಾಸ ಮಾಡ್ತಿದ್ದು 2ನೇ ಮಗಳು ವೆನಿಲಾಳನ್ನ ಜೊತೆಯಲ್ಲಿಯೇ ಇಟ್ಟುಕೊಂಡಿದ್ಲಂತೆ. ಹೀಗಿರುವಾಗ ಮಾರ್ಚ್ 24ರಂದು ಇದ್ದಕ್ಕಿದ್ದಂತೆಯೇ 6 ವರ್ಷದ ಮಗು ವೆನಿಲಾ ಮೃತಪಟ್ಟಿತ್ತು. ಪತಿ ಏನಾಯ್ತು ಅಂತ ಕೇಳಿದಾಗ ಒಮ್ಮೆ ಮಗುವಿಗೆ ಬಿರಿಯಾನಿ ತಿನ್ನಿಸ್ದೆ, ಮತ್ತೊಮ್ಮೆ ಮಗಳಿಗೆ ಐಸ್ ಕ್ರೀಮ್ ಕೊಟ್ಟು ಎಸಿ ಹಾಕಿ ಕಾರಿನಲ್ಲಿ ಮಲಗಿಸಿದ್ದೆ. ಮನೆಯಲ್ಲಿಯೇ ಮೆಟ್ಟಿಲು ಮೇಲಿಂದ ಬಿದ್ದು ನಂತರ ಬೆಳಗ್ಗೆ ನೋಡಿದಾಗ ಮಗು ಸತ್ತಿದೆ ಅಂತ ಪತ್ನಿ ಪ್ರಿಯಾಂಕಾ ಹೇಳಿದ್ಲಂತೆ. ಹೀಗೆ ಕಳೆದ ಏಪ್ರಿಲ್ 4ಕ್ಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತಂದೆ ಕೈ ಸೇರಿತ್ತು. ಆಗ ರಿಪೋರ್ಟ್ ಅನ್ನ ಇಂಗ್ಲೆಂಡಿನಲ್ಲಿರೋ ತನ್ನ ಸಹೋದರಿ ವೈದ್ಯ ಆಗಿದ್ದು ಅವರಿಗೆ ಪ್ರವೀಣ್ ಕಳಿಸಿದಾಗ ಆಗ ಏನೋ ತಪ್ಪು ನಡೆದಿದೆ ಎಂದು ಹೇಳಿದ್ದಾರೆ. ಪ್ರವೀಣ್ ಅಕ್ಕ ಪೂರ್ಣಿಮಾ ಇಂಗ್ಲೆಂಡಿನಲ್ಲಿ ವೈದ್ಯೆಯಾಗಿದ್ದು ರಿಪೋರ್ಟ್ ನೋಡಿ ಇದು ನ್ಯಾಚುರಲ್ ಡೆತ್ ಅಲ್ಲ ಅಂತ ಹೇಳಿದ್ರಂತೆ. ಆ ವೇಳೆ ತಂದೆಗೆ ತಾಯಿಯ ಮೇಲೆ ಅನುಮಾನ ಇನ್ನೂ ಜಾಸ್ತಿಯಾಗಿತ್ತು. ಅದಲ್ಲದೆ ಬೆಂಗಳೂರಿನಲ್ಲಿ ಕೆಲ ವೈದ್ಯರಿಗೆ ರಿಪೋರ್ಟ್ ತೋರಿಸಿ ಹೈಕೋರ್ಟ್ ಮೂಲಕ ಸ್ಟೇಷನ್ಗೆ ಕೊಲೆ ಕೇಸ್ ದಾಖಲಿಸಲು ನಿರ್ದೇಶನ ಕೊಡಿಸಲಾಗಿತ್ತು. ಇದೀಗ ತಲೆಮರೆಸಿಕೊಂಡಿರುವ ತಾಯಿ ಪ್ರಿಯಾಂಕಾಗಾಗಿ ಹುಡುಕಾಟ ನಡೆಸಲಾಗುತ್ತಿದ್ದು ಆರೋಪಿ ಪ್ರಿಯಕರ ಮೋಹನನ್ನ ಬಂಧಿಸಲಾಗಿದೆ. ಸದ್ಯ ಕಾಡುಗೋಡಿ ಪೊಲೀಸರು ಪಿಎಂ ರಿಪೋರ್ಟ್ ಎಫ್ಎಸ್ಎಲ್ಗೆ ಕಳಿಸಿದ್ದು ಆ ಮೂಲಕ ತನಿಖೆಗೆ ಮುಂದಾಗುತ್ತಿದ್ದಾರೆ. ಅಲ್ಲದೆ ಪ್ರಿಯಾಂಕಾ ಹಾಗೂ ಪ್ರವೀಣ್ 2 ಕುಟುಂಬಸ್ಥರು ಸಹ ಕೋಟ್ಯಾಧೀಶರಾಗಿದ್ದು ಆಕೆಯ ಮೋಹದ ಜಾಲಕ್ಕೆ ಮಗು ಬಲಿಯಾಗಿದ್ದು ವಿಪರ್ಯಾಸ. ನಿಸರ್ಗ HK, ಕ್ರೈಮ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಏನೇ ಇರ್ಲಿ, ತಾಯಿ ಹಾಗೂ ಪ್ರಿಯಕರ ಇಬ್ರು ಭಾಗಿಯಾಗಿ ಕೊಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ತನಿಖೆ ಆದ್ಮೇಲೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ದೂರು ದಾಖಲಿಸಿಕೊಂಡಿರುವಂತಹ ಪೊಲೀಸರು ಪ್ರಿಯಾಂಕಾಳ ಗೆಳೆಯ ಮೋಹನ್ ಅನ್ನ ಬಂಧಿಸಿದ್ದಾರೆ. ನಾಪತ್ತೆಯಾಗಿರುವಂತಹ ಪ್ರಿಯಾಂಕಾಳಿಗೆ ಶೋಧವನ್ನ ನಡೆಸಲಾಗ್ತಾ ಇದೆ. ಇನ್ನು ಮಗುವಿನ ಮೃತದೇಹ FSL ವರದಿ ಹೊರಬಿದ್ದಿಲ್ಲ. ಪ್ರಕರಣ ತನಿಖೆ ಮುಂದುವರೆದಿದೆ.